ಹಲೋ ಅಕ್ಕ, ನೀವು ಹೇಳಿದ ಕೆಲಸದ ಮೇಲೆ ಇದ್ದೀನಿ ಅಕ್ಕ. ಇನ್ನೇನು ಕೆಲಸ ಮುಗಿಯುವಂತ ಬರ್ತಾ ಇದೆ. ಅದು ಪೂರ್ತಿ ಮುಗಿತಿದ್ದಾಗೆ ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ. ನಾನು ಈಗ ಕಾಲ್ ಮಾಡಿದ್ದು ನಿನಗೆ ಹಳೆ ಕೆಲಸದ ರಿಪೋರ್ಟ್ ಕೇಳೋದಕ್ಕಲ್ಲ, ಹೊಸ ಕೆಲಸ ವಹಿಸೋದಕ್ಕೆ. ಏನಕ್ಕ ಅದು ಹೇಳಿ. ಆದಷ್ಟು ಬೇಗ ನನ್ನ ನಾದಿನಿ ವೈಷ್ಣವಿ ಲವ್ ಮಾಡ್ತಿರೋ ಹುಡುಗನ ಕಂಪ್ಲೀಟ್ ಡೀಟೇಲ್ಸ್ ಬೇಕು. ಸತ್ತಾನೆ ಅಕ್ಕ, ಕಲೆಕ್ಟ್ ಮಾಡ್ಕೊಡ್ತೀನಿ ಬಿಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಥ್ಯಾಂಕ್ಸ್. ಆದಷ್ಟು ಬೇಗ ಈ ಕೆಲಸ ಆಗಬೇಕು. ಈ ಕೆಲಸಕ್ಕೆ ಹೊಸ ಪೇಮೆಂಟ್. ನೀನು ಎಷ್ಟು ಬೇಗ ಈ ಕೆಲಸ ಮುಗಿಸ್ತೀಯೋ ಅಷ್ಟು ಬೇಗ ಪೇಮೆಂಟ್ ನಿನ್ನ ಕೈ ಸೇರುತ್ತೆ. ಸರಿ ಅಕ್ಕ. ಡಾಕ್ಟರ್, ಲಿವರ್ ಫೇಲ್ಯೂರ್ ಪೇಷಂಟ್ಗೆ ಡೋನರ್ ಸಿಕ್ಕಿದಾರಂತೆ. ಸರ್ಜರಿ ಯಾವಾಗ ಮಾಡಬೇಕು ಅಂತ ಕೇಳ್ತಿದ್ರು. ಏನು ಹೇಳಿ ಡಾಕ್ಟರ್? ಡಾಕ್ಟರ್, ರೌಂಡ್ಸ್ ಎಲ್ಲ ಮುಗಿತಾ? ಓ ಸರಿ ಹೋಯ್ತು. ಅಂದರೆ ನಾನು ಒಳಗಡೆ ಬಂದಿದ್ದು ನಿಮಗೆ ಗೊತ್ತಾಗಿಲ್ಲ ಅನ್ಸುತ್ತಲ್ವಾ? ಯಾವ ಲೋಕದಲ್ಲಿದ್ರಿ ಡಾಕ್ಟರ್? ಅದು ನನಗೆ ಗೊತ್ತಿದ್ರೆ ತಾನೆ ನಿಮ್ಗೆ ಹೇಳಕ್ಕೆ. ಹಾಗಿದ್ರೆ ಇದು ಖಂಡಿತ ಹಾರ್ಟ್ ಪ್ರಾಬ್ಲಮ್ಮೇ. ವಾಟ್? ಹಾರ್ಟ್ ಪ್ರಾಬ್ಲಮಾ? ಎಸ್, ಐ ಮೀನ್ ಲವ್ ಪ್ರಾಬ್ಲಮ್. ಎಸ್, ಅದೇ ಆಗ್ತಾ ಇರೋದು. ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಲಾವಣಿಗೆ ಟೈಮೇ ಕೊಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಅವಳು ಒಂದು ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ. ಕೆಲವು ಇನ್ಸಿಡೆಂಟ್ಸು ಅವಳ ಮನಸ್ಸಿಗೆ ತುಂಬ ನೋವು ಮಾಡಿದೆ. ಅದಕ್ಕೆ ನೀವೆಲ್ಲಿ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರ ಬೇಜಾರು ಹೋಗ್ಬಿಡುತ್ತಾ? ಅಷ್ಟೊಂದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿದ್ರೆ ಒಂದು ಕೆಲಸ ಮಾಡಿ, ನಾಳೆಯಿಂದ ಅವ್ರನ್ನೂ ಹಾಸ್ಪಿಟಲಿಗೆ ಕರ್ಕೊಂಡು ಬಂದುಬಿಡಿ. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ವರ್ಷ ಒಬ್ಬರು ಪ್ರಾಬ್ಲಮ್ ನೋಡಿ ನಗಬಾರ್ದು. ಮತ್ತೇನೇನು ಡಾಕ್ಟರ್, ಹೆಣ್ಮಕ್ಳು ಕೋಪ ಮನಸ್ಸು ಐಸ್ ಕ್ರೀಮ್ ಇದ್ದ ಹಾಗೆ. ನೀವು ಎಷ್ಟು ಹೀಟ್ ಕೊಡ್ತೀರೋ ಹಾಗೆ ಕರ್ಗೋಗುತ್ತೆ. ವಾಟ್ ಯು ಮೀನ್? ಇನ್ನೂ ಅರ್ಥ ಆಗಲಿಲ್ವಾ? ಒಂದು ಕೆಲಸ ಮಾಡಿ, ಮೊದಲು ನೀವು ಲಾವಣ್ಯ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ಸಮಾಧಾನ ಮಾಡಿ. ಖಾಲಿ ಕೈಯಲ್ಲಿ ಹೋಗ್ಬಿಡಿ. ಅವ್ರಿಗೆ ಇಷ್ಟವಾಗಿರೋ ಯಾವ್ದಾದ್ರು ಗಿಫ್ಟ್ ತೊಗೊಂಡು ಹೋಗಿ. ಆವಾಗ ಆಪ್ರೇಷನು ಸಕ್ಸಸ್ ಆಗುತ್ತೆ, ಲವ್ ಸಕ್ಸಸ್ ಆಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಅಡ್ವೈಸ್. ಈಗಲೇ ಹೋಗೋ ಕೆಲಸ ಮಾಡ್ತೀನಿ. ಜ್ಯೂಸ್. ನೀನು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದೆ? ಹೊರಗಡೆ ಮೀಟ್ ಮಾಡ್ಬೋದಿತ್ತಲ್ವಾ? ಬೇಬ್ಸ್, ಹೊರಗಡೆ ರೋಡಲ್ಲಿ ಕಾರಲ್ಲಿ ಕೂತ್ರೆ ಪೊಲೀಸವ್ರ ಕಾಟ, ಇನ್ನು ರೆಸ್ಟೋರೆಂಟ್ಗೆ ಹೋದರೆ ಜನಗಳ ಕಾಟ. ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಅಪ್ಪ ಅಮ್ಮ ಅವರು ಊರಲ್ಲಿರ್ತಾರೆ. ಕೆಲಸದವರು? ಅವ್ರಿಗಿವತ್ತು ರಜಾ. ಹಾಗಾದರೆ ನಾನು ನೀನು ಇಬ್ಬರೇನಾ ಈ ಮನೆಯಲ್ಲಿ? ಎಸ್ ಬೇಬ್ಸ್, ನಾನು ನೀನು ಇಬ್ಬರೇ. ಹಾಗಾದರೆ ನಾನು ಬೇಗ ಬೇಗ ಜ್ಯೂಸ್ ಕುಡಿದು ಹೊರಡ್ಬಿಡ್ತೀನಪ್ಪ. ನೀನು ಬೇಗ ಕುಡಿಲಿ ಅಂತ ತಾನೇ ನಾನು ಜ್ಯೂಸ್ ಕೊಟ್ಟಿರೋದು. ಅಂದರೆ ಹೊರಗಡೆ ಬಿಸಿಲಿತ್ತಲ್ಲ, ನೀನು ದಣವಾರಿಸ್ಕೊಳ್ಳಿ ಬೇಗ ಅಂತ ನಾನು ಜ್ಯೂಸ್ ಕೊಟ್ಟಿದ್ದೀನಿ ಅಂದೆ. ಏನೋಪ್ಪ ವಿಚಿತ್ರವಾಗಿ ಮಾತಾಡ್ತೀಯಾ. ಕೊಡಿ. ವಿಕ್ರಾಂತ್, ಯಾಕೋ ತಲೆ ಸುತ್ತದಾಗ್ತಿದೆ. ಅದು ಏನಿಲ್ಲ, ನೀನು ಬಿಸಿಲಿಂದ ಬಂದು ಸಡನ್ನಾಗಿ ಕೋಲ್ಡ್ ಕುಡಿದ್ಯಲ್ಲ, ಅದಕ್ಕೆ ಹಂಗೆ ಆಗ್ತಿರ್ಬೇಕು. ಇಲ್ಲ ವಿಕ್ರಾಂತ್, ನಿದ್ದೆ ಬಂದಾಗ ಆಗ್ತಿದೆ. ಅಯ್ಯೋ ಹೌದಾ? ಕೊಡಲಿ, ಮಲ್ಕೋ ಹಂಗೀಗ.
ಆರಾಮ್ ಮಾಡ್ಬಿಡು ಪಾಪ ಮಲ್ಕೊ. ನೀನು ಈ ಥರ ಕುಡ್ದು ಮಲಗಲಿ ಅಂತ ತಾನೆ ನಾನು ನಿನ್ನ ಜ್ಯೂಸಲ್ಲಿ ನಿದ್ರೆ ಮಾತ್ರೆ ಹಾಕ್ಕೊಟ್ಟಿದ್ದು. ಗೊತ್ತಿದ್ದೆ ಕುಡ್ದು ವಿರಾಟ್, ನನ್ನ ಜೊತೆನೇ ಆಟ ಆಡ್ತೀನೋ? ಈಗ ನೋಡೆ ನಿಮ್ಮ ಅಣ್ಣನ ಯಾವ ಥರ ಬುಗುರಿ ಆಡಿಸ್ದಂಗೆ ಆಡಿಸ್ತೀನಿ ಅಂತ. ಸುಸ್ತಾಗುತ್ತೆ ಮಾಡ್ಕೊಳಪ್ಪ. ಏನು ಮಾಡಲ್ಲ ಮಲ್ಕೊಳಪ್ಪ. ವಿರಾಟ್ ಯಾಕೆ ಫೋನ್ ಪಿಕ್ ಮಾಡ್ತಿಲ್ಲ? ನಿನ್ನೆ ಎಲ್ಲ ಎಷ್ಟು ಖುಷಿಯಾಗಿದ್ರು. ನಂಗೊಂದು ಗಿಫ್ಟ್ ಕೊಟ್ಟು ಐ ಲವ್ ಯು ಅಂತೆಲ್ಲ ಹೇಳಿ ಖುಷಿಯಾಗೇ ಇದ್ರಲ್ಲ. ಸಡನ್ನಾಗಿ ಓಡ್ ಹೋದ್ರು. ಏನಾಯಿತು ಅಂತಾನೂ ಹೇಳ್ತಿಲ್ಲ, ಕಾಲು ಪಿಕ್ ಮಾಡ್ತಿಲ್ಲ. ಏನಾಗಿದೆಯೋ ಏನೋ. ಇವ್ರು ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ದಾರೆ? ಇದೇನಿದು? ಇವ್ರು ನನ್ನ ಮೆಸೇಜಸ್ಗೂ ರಿಪ್ಲೈ ಮಾಡ್ತಿಲ್ವಲ್ಲ? ಯಾಕೋ ಸರಿ ಕಾಣ್ತಿಲ್ಲ. ಈ ವಿಷಯದಲ್ಲಿ ನಾನು ಕ್ಲಾರಿಟಿ ತಗೊಳ್ಳೇಬೇಕು. ಒಂದು, ಅವ್ರ ಸಂಬಂಧ ಚೆನ್ನಾಗಿದೆ ಅನ್ನೋದಾದರೆ ನಾನು ಅವರಿಂದ ದೂರ ಉಳಿಬೇಕು. ಇಲ್ಲಾಂದರೆ ಇದಕ್ಕಿರೋದು ಒಂದೇ ದಾರಿ, ಡಿವೋರ್ಸ್. ಅವ್ರಿಗೆ ದೂರ ಆಗಕ್ಕೆ ಮನಸ್ಸಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಅವ್ರಿಗೆ ನೋಟಿಸ್ ಕಳಿಸ್ಬೇಕು. ಅವ್ರು ಅದಕ್ಕೆ ಏನಾದರೂ ಸೈನ್ ಮಾಡಿದ್ರೆ ಅವ್ರು ದೂರ ಆಗೋಕ್ಕೆ ರೆಡಿ ಇದ್ದಾರೆ ಅಂತ. ಇಲ್ಲ ಅಂದರೆ ನಾನು ನಿರ್ಧಾರ ಮಾಡಬೇಕಾಗತ್ತೆ. ಓಕೆ ಗೌರವ್, ಐಲ್ ಕಾಲ್ ಯು ಬ್ಯಾಕ್. ಮೇಡಮ್ ಪೋಸ್ಟ್ ಯಾರ ಹೆಸರಿಗೆ ಬಂದಿದೆ? 2 ಪೋಸ್ಟ್ ಇದೆ. ಒಂದು ಪೌರ್ಣಿಮಾನ ಹೆಸರಿಗೆ, ಇನ್ನೊಂದು ವಿರಾಟನ ಹೆಸರಿಗೆ. ಕೋರ್ಟಿಂದ ಬಂದಿದೆ. ಕೋರ್ಟಿಂದನಾ? ಫೈನ್, ಕೊಡಿ. ಒಂದು ಸೈನ್ ಮಾಡಿ. ಥ್ಯಾಂಕ್ ಯು. ಓಕೆ. ಕೋರ್ಟಿಂದ ಪೌರ್ಣಮಿ ವಿರಾಟಿಗೆ ಏನು ಬರೋದಕ್ಕೆ ಸಾಧ್ಯ? ಲೆಟ್ ಮಿ ಚೆಕ್. Divorce notice? That means ಪೌರ್ಣಮಿ ಮತ್ತೆ ವಿರಾಟ್ ಇಬ್ರು ಡಿವೋರ್ಸ್ ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಫೈನಲ್ ಹಿಯರಿಂಗ್ ವಾರೆಂಟ್ ಬಂದಿದೆ ಅಂತಂದ್ರೆ ಪ್ರೊಸೀಜರ್ ಎಲ್ಲ ಆಲ್ರೆಡಿ ಮುಗಿದು ಹೋಗಿದೆ. ಫೈನ್. ಇದನ್ನ ನಾನು ನೋಡಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಇಂಥದಕ್ಕೆಲ್ಲ ನಮ್ಮ ಮನೇಲಿ ನಾನು ಅವಕಾಶ ಮಾಡ್ಕೊಡೋದಿಲ್ಲ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಒಂದು. ನಾವ್ ಯು ವೇಟ್ ಅಂಡ್ ಸಿ ನಾನು ಹೇಗೆ ನಿನ್ನನ್ನು ಇನ್ಸಲ್ಟ್ ಮಾಡ್ತೀನಿ ಅಂತ. ರೀ, ಅವ್ರು ಅರ್ಜೆಂಟ್ ಮಾಡ್ತಾರೆ ಅಂತ ನಾವು ಆಪ್ರೇಷನ್ ಮಾಡೋಕ್ಕಾಗಲ್ಲ.
ನಾನು ಬಂದು ಪೇಷಂಟ್ ಫ್ಯಾಮಿಲಿ ಹತ್ರ ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ವಿರಾಟ್. ಸರಿ, ನಾನು ಕಾಲ್ ಮಾಡ್ತೀನಿ ಆಮೇಲೆ. ಹಾಂ ಅದಕ್ಕೆ ಹೇಳಿ. ವಿರಾಟ್, ಆ್ಯಕ್ಚುಲಿ ದಸ್ ಅ ಪೋಸ್ಟ್ ಇನ್ ಯೋರ್ ನೇಮ್. ಅದನ್ನೇ ಕೊಡೋಣ ಅಂತ ಬಂದೆ. ಇನ್ಫ್ಯಾಕ್ಟ್ ಇದು ನಿನ್ನ ಹೆಸರಲ್ಲೇ ಬಂದಿತ್ತು, ನಾನೇ ಸೈನ್ ಮಾಡಿ ತೊಗೊಂಡೆ. ಹೋಪ್ ಯು ಡೋಂಟ್ ಮೈಂಡ್. ನೋ ಇಶ್ಯೂಸ್ ಅದಕ್ಕೆ. ಥ್ಯಾಂಕ್ ಯು. ಏನು ಲೆಟರ್ ವಿರಾಟ್ ಅದು? ಅದಕ್ಕೆ ಅದು ಯಾವುದೋ ಕೋರ್ಟ್ ಅಡ್ರೆಸ್ಸಿಂದ ಬಂದಿದೆ. ಅದು ಅದಕ್ಕೆ ನಾನು ವೈ ವಿರಾಟ್, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ಹಾಸ್ಪಿಟ್ಲಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಇಲ್ಲ ಇಲ್ಲ, ಅದು ನಮ್ಮ ಹಾಸ್ಪಿಟ್ಲು ಪಕ್ಕದ ಜಾಗ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಲಿಟಿಗೇಷನ್ ಇತ್ತು. ಅದ್ರ ಸಂಬಂಧವಾಗಿ ಏನೋ ಡಾಕ್ಯುಮೆಂಟ್ ಬಂದಿರಬೇಕು. ಆರ್ ಯು ಶ್ಯೂರ್ ದೇರ್ ಇಸ್ ನೋ ಅದರ್ ಇಶ್ಯೂಸ್, ರೈಟ್? ಯಾ ನೋ ಇಶ್ಯೂಸ್. ಸಾರಿ ಅದಕ್ಕೆ ಐ ಆಮ್ ಗೆಟಿಂಗ್ ಲೇಟ್. ಹಾಸ್ಪಿಟಲ್ ನೋಡಬೇಕು. That's totally fine. You get ready. I'll see you later, okay? Bye.